ಆಕೆಯದ್ದು ನಿಜಕ್ಕೂ ಕರುಳು ಹಿಂಡುವ ಕಥೆ. ಒಂದರ ಹಿಂದೊಂದರಂತೆ ನೋವು, ಆಘಾತ. ತಿಂಗಳ ಹಿಂದೆ ತನ್ನ ಕುಟುಂಬದ 9 ಮಂದಿಯನ್ನ ಕಳೆದುಕೊಂಡ್ರೆ ಇಂದು ಕಣ್ಣೀರು ಒರೆಸಿದವನನ್ನ ಕಳೆದುಕೊಂಡಿದ್ದಾಳೆ. ಎಂಥ ಕಲ್ಲು ಮನಸ್ಸನ್ನ ಕಾಡುವ ಕರುಣಾಜನಕ ಸ್ಟೋರಿಯೊಂದನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಕಳೆದ ಜುಲೈನಲ್ಲಿ ಕೇರಳದ ವಯನಾಡಿನಲ್ಲಿ ಭಾರೀ ಪ್ರವಾಹ ಆಗಿತ್ತು. ಆಗ ಭೂಕುಸಿತ ಸಂಭವಿಸಿ ನೂರಾರು ಜನರು ಪ್ರಾಣವನ್ನ ಬಿಟ್ಟಿದ್ರು. ಅದರಲ್ಲಿ ಶ್ರುತಿ ಕುಟುಂಬ ಕೂಡ ಒಂದು. ವಯನಾಡಿನ ವಿನಾಶಕಾರಿ ಭೂಕುಸಿತದಲ್ಲಿ ಶ್ರುತಿ ತನ್ನ ತಂದೆ, ತಾಯಿ, ಸಹೋದರಿಯರು ಸೇರಿದಂತೆ ಕುಟುಂಬದ 9 ಮಂದಿಯನ್ನ ಕಳೆದುಕೊಂಡಿದ್ಲು. ಬಡಪಾಯಿ ಶ್ರುತಿ ಮಾತ್ರ ಬದುಕುಳಿದಿದ್ಲು. ಆದ್ರೆ ಅಂದು ಬಂದು ಆಕೆಯ ಕಣ್ಣೀರು ಒರೆಸಿದವ ಮತ್ತೆ ಇಂದು ಆಕೆಯನ್ನ ಒಂಟಿಯಾಗಿ ಬಿಟ್ಟು ಬಾರದ ಲೋಕಕ್ಕೆ ಪ್ರಯಾಣ ಮಾಡಿದ್ದಾನೆ. ವಯನಾಡಿನ ಚುರಲ್ಮಲ ನಿವಾಸಿ ಶ್ರುತಿ ಜುಲೈ 30ರಂದು ಭೀಕರ ಭೂಕುಸಿತದಲ್ಲಿ ತನ್ನ ಕುಟುಂಬವನ್ನ ಕಳೆದುಕೊಂಡಿದ್ಲು. ಆಗ ಶ್ರುತಿಯ ಕಣ್ಣೀರು ಒರೆಸಿದ್ದು 27 ವರ್ಷದ ಜೆನ್ಸನ್. ಶ್ರುತಿಯನ್ನ ಪ್ರೀತಿಸುತ್ತಿದ್ದ ಜೆನ್ಸನ್ ಶೀಘ್ರವೇ ಶ್ರುತಿಯನ್ನ ಮದುವೆಯಾಗಲು ನಿರ್ಧಾರ ಮಾಡಿದ್ದ. ಭೂಕುಸಿತಕ್ಕೆ ಮೊದಲೇ ಅವರಿಬ್ಬರ ವಿವಾಹ ನಿಶ್ಚಯವಾಗಿತ್ತು. ಮದುವೆ ಸಿದ್ಧತೆಯಲ್ಲಿ ಇರುವಾಗಲೇ ಶ್ರುತಿ ಪೋಷಕರನ್ನ ಕಳೆದುಕೊಂಡಿದ್ಲು. ಈ ಬಳಿಕವೂ ಕೂಡ ನೋವಿನಲ್ಲಿಯೇ ಮದುವೆಗೆ ಸಿದ್ಧತೆಯನ್ನ ನಡೆಸಲಾಗಿತ್ತು. ಆದ್ರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಸಂಕಷ್ಟದಲ್ಲಿ ಕೈ ಹಿಡಿದ ಜೆನ್ಸನ್ನನ್ನ ಆ ಕ್ರೂರ ವಿಧಿ ಈಗ ಕಿತ್ತುಕೊಂಡಿದೆ. ಮದುವೆ ಸಿದ್ಧತೆಗಂತಲೇ ಜೆನ್ಸನ್ ತನ್ನ ಕುಟುಂಬದ ಜೊತೆ ಶ್ರುತಿಯನ್ನ ಕರೆದುಕೊಂಡು ಕೋಯಿಕೋಡ್ಗೆ ವ್ಯಾನ್ ನಲ್ಲಿ ಹೋಗ್ತಾ ಇದ್ರು. ಆದ್ರೆ ವಾಯನಾಡಿನ ಕಲ್ಪೆಟ್ಟ ಅನ್ನುವಂತಹ ಪ್ರದೇಶದಲ್ಲಿ ಅವರಿದ್ದ ವ್ಯಾನ್ ಬಸ್ಸಿಗೆ ಡಿಕ್ಕಿ ಹೊಡೆದಿತ್ತು. ಈ ಅಪಘಾತದಲ್ಲಿ ಭಾವಿ ವಧುವರರಾಗಬೇಕಿದ್ದಂತಹ ಜೆನ್ಸನ್ ಹಾಗೂ ಶ್ರುತಿ ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು. ಜೆನ್ಸನ್ ತಲೆಗೆ ಗಂಭೀರ ಪೆಟ್ಟು ಬಿದ್ದಿದ್ರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾನೆ. ಶ್ರುತಿ ಕಾಲು ಮುರಿದು ಬಿಟ್ಟಿದೆ. ಜೆನ್ಸನ್ ಕುಟುಂಬಸ್ಥರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಶ್ರುತಿ ಬಾಳಿನ ವಿಪರ್ಯಾಸ ನೋಡಿ. ಜೆನ್ಸನ್ ಅನ್ಯ ಧರ್ಮೀಯಾದರೂ ಕೂಡ ಅವರಿಬ್ಬರ ಮದುವೆಗೆ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ರು. ಆದ್ರೆ ವಿಧಿ ಬಿಡ್ಲಿಲ್ಲ. ಮೊದಲು ಭೂಕುಸಿತದಲ್ಲಿ ಶ್ರುತಿ ಕುಟುಂಬವನ್ನ ಬಲಿ ಪಡೆದಿತ್ತು. ಈಗ ಮದುವೆಯಾಗಬೇಕಾಗಿದ್ದಂತಹ ಜೆನ್ಸನ್ ಜೀವವನ್ನೇ ಬಲಿ ಪಡೆದಿದೆ. ಶ್ರುತಿಗೆ ಈಗ ಮತ್ತೆ ಉಳಿದಿತ್ತು ಅದೇ ಕಣ್ಣೀರು, ಅದೇ ನೋವು.